ಇಡೀ ಜಗತ್ತು ಭಾರತದ ಕಡೆ ಅಚ್ಚರಿಯಾಗಿ ನೋಡುತ್ತಿದೆ ಅಂದರೆ ಅದಕ್ಕೆ ಕಾರಣ ನರೇಂದ್ರ ಮೋದಿ. ನರೇಂದ್ರ ದಾಮೋದರ ದಾಸ್ ಮೋದಿ ಅವರು 1950 ಸೆಪ್ಟೆಂಬರ್ 17ರಂದು ಗುಜರಾತ್ನಲ್ಲಿ ಜನಿಸುತ್ತಾರೆ. ಮೋದಿಯವರ ತಂದೆ ವಾಡ್ನಗರದ ರೈಲ್ವೆ ನಿಲ್ದಾಣದಲ್ಲಿ ಒಂದು ಸಣ್ಣದಾದ ಚಹಾದ ಅಂಗಡಿಯನ್ನು ಇಟ್ಟಿರುತ್ತಾರೆ. ತಂದೆಯವರ ಆರೋಗ್ಯ ಸ್ಥಿತಿಯಲ್ಲಿ ವ್ಯತ್ಯಾಸ ಬಂದ ಕಾರಣದಿಂದ ಚಿಕ್ಕ ವಯಸ್ಸಿನಲ್ಲೇ ಚಹಾದ ಅಂಗಡಿಯನ್ನು ನಡೆಸಿಕೊಂಡು ಬರುತ್ತಾರೆ. 8ನೇ ವಯಸ್ಸಿನಲ್ಲಿ RSS ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬಂದು ಸೇರುತ್ತಾರೆ. ಇವರು ವಾರ್ಡ್ ನಗರದಲ್ಲಿ ಪ್ರಾಥಮಿಕ ಶಿಕ್ಷಣ ಹಾಗೂ ಗುಜರಾತ್ ಬೋರ್ಡ್ನಿಂದ SSLC ಅನ್ನು 1957ರಲ್ಲಿ ಪೂರ್ಣಗೊಳಿಸುತ್ತಾರೆ. ದೆಹಲಿ ವಿಶ್ವವಿದ್ಯಾನಿಲಯದಿಂದ BA ಪದವಿ ಹಾಗೂ ಗುಜರಾತ್ ವಿಶ್ವವಿದ್ಯಾನಿಲಯದಿಂದ ರಾಜ್ಯಶಾಸ್ತ್ರಕ್ಕೆ MA ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಇವರು ವಿವಿಧ ಸಂಸ್ಕೃತಿ ಹಾಗೂ ಭೂಭಾಗವನ್ನು ಪರಿಚಯಿಸಿಕೊಳ್ಳುವುದಕ್ಕೋಸ್ಕರ ಹಲವಾರು ದೇಶವನ್ನು ಸುತ್ತುತ್ತಾರೆ. 1975ರಲ್ಲಿ ಗುಜರಾತ್ ಲೋಕ ಸಂಘರ್ಷದ ಸಮಯದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗುತ್ತಾರೆ. ನಂತರ 1985ರಲ್ಲಿ RSSನಿಂದಲೇ ಬಿಜೆಪಿಗೆ ನೇಮಕಗೊಳ್ಳುತ್ತಾರೆ ಹಾಗೂ ಕೆಲವೇ ದಿನಗಳಲ್ಲಿ ಬಿಜೆಪಿಯ ಅಧ್ಯಕ್ಷರಾಗುತ್ತಾರೆ. 2001 ಅಕ್ಟೋಬರ್ 7ರಂದು ಮೋದಿಜಿಯವರು ಮೊದಲ ಬಾರಿಗೆ ಗುಜರಾತ್ನ ಮುಖ್ಯಮಂತ್ರಿಯಾಗುತ್ತಾರೆ ಹಾಗೂ ಇವರು 4 ಬಾರಿ ಗುಜರಾತ್ನಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. 2014ರಲ್ಲಿ ಭಾರತದ 14ನೆಯ ಪ್ರಧಾನಮಂತ್ರಿಯಾಗಿ 26 ಮೇ 2014ರಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. 2019ರಲ್ಲಿ 2ನೆಯ ಬಾರಿ ಹಾಗೂ 2024ರಲ್ಲಿ 3ನೆಯ ಬಾರಿ ಭಾರತದ ಪ್ರಧಾನಮಂತ್ರಿಯಾಗಿ ಮುಂದುವರಿಯುತ್ತಾ ಇದ್ದಾರೆ. ಇವರ ಸಾಧನೆಯ ಬಗ್ಗೆ ಎಷ್ಟು ಹೇಳಿದರೂ ಸಾಲದು.